ಟೈಮ್ ಟ್ರಾವೆಲ್ ಸಿನಿಮಾಗಳ ಬಗ್ಗೆ ನೀವು ಕೇಳೇ ಇರ್ತೀರಾ. ಇವತ್ತಿನ ಸಿನಿಮಾ ಕತೆ ಕೂಡ ಅಂತಹದ್ದೇ. ಏನಾಗ್ಬೋದು, ಯಾರ ಹತ್ತಿರ ಆದ್ರೂ ಸಮಯಯಾತ್ರೆ ಟೈಮ್ ಟ್ರಾವೆಲ್ ಮಾಡುವ ಶಕ್ತಿ ಬಂದರೆ ಅದರಿಂದ ಅವರು ಸಮಯಯಾತ್ರೆ ಮಾಡಿ ಪಾಸ್ಟ್ನ ಆ ವ್ಯಕ್ತಿನ ಭೇಟಿ ಆಗ್ಬೋದು. ಅವರು ಈ ಜಗತ್ತಿನಲ್ಲಿ ಇಲ್ಲದೆ ಇರುವವರು, ಆದ್ರೂ ಅವರು ಬಯಸಿದ್ರು ಕೂಡ ಅವರು ಇಷ್ಟಪಟ್ಟವರನ್ನು ಉಳಿಸಲು ಸಾಧ್ಯ ಕೂಡ ಇಲ್ಲ. ಒಂದು ವೇಳೆ ಅವರು ಹಿಂದಿನ ಕಾಲದಲ್ಲಿ ಅವರನ್ನು ಉಳಿಸಿದರೆ ಭವಿಷ್ಯದಲ್ಲಿ ಬೇರೆ ಯಾರನ್ನಾದ್ರೂ ಕಳೆದುಕೊಳ್ಳಬೇಕಾಗುತ್ತೆ. ಆದರೆ ಅವನದ್ದೇ ರೂಪ ಅವನನ್ನು ಉಳಿಸಲು ಬಯಸುತ್ತೆ. ಇವತ್ತು ನಾವು ನೋಡ್ತಿರೋ ಮೂವಿ ಬೇರೆ ಯಾವುದಲ್ಲ, ವಿಲ್ ಯು ಬಿ ದೇರ್. ಹಾಗಾದರೆ ತಡ ಯಾಕೆ, ಈ ಸಿನಿಮಾ ಕತೆಗೆ ಹೋಗೋಣ. ಈ ಕತೆ ಶುರುವಲ್ಲಿ ಡಾಕ್ಟರ್ಸ್ ಟೀಮ್ ಒಂದು ಆದಿವಾಸಿಗಳ ಇಲಾಖೆಯಿಂದ ವಾಪಸ್ಸು ಹೋಗುತ್ತಿರುತ್ತೆ. ಯಾಕೆಂದರೆ ಹವಾಮಾನ ಇಲಾಖೆಯವರ ಪ್ರಕಾರ ಇಲ್ಲಿ ಬೇಗನೆ ತೂಪನ್ನು ಬರುವುದರಲ್ಲಿತ್ತು. ಇವರ ಟೀಮ್ನ ಕೊನೆಯ ಡಾಕ್ಟರ್ ಕಿಮ್, ಅವನು ಇನ್ನೇನು ಹೆಲಿಕಾಪ್ಟರ್ನಲ್ಲಿ ಕುಳಿತುಕೊಳ್ಳುವನಿರ್ತಾನೆ. ಆಗಲೇ ಅವನ ಎದುರು ಒಬ್ಬ ವ್ಯಕ್ತಿ ಬರುತ್ತಾನೆ. ಅವನು ತುಂಬಾನೇ ವಯಸ್ಸಿನವನಾಗಿದ್ದು ಮುದುಕನಾಗಿದ್ದ. ಅವನಿಗೆ ಮೆಡಿಕಲ್ ಟ್ರೀಟ್ಮೆಂಟ್ನ ಅವಶ್ಯಕತೆ ಇತ್ತು. ಕಿಮ್ ಕೂಡಲೇ ಹೆಲಿಕಾಪ್ಟರ್ನಲ್ಲಿ ಕುಳಿತುಕೊಳ್ತಾನೆ. ಇದು ಕೊನೆಯ ಹೆಲಿಕಾಪ್ಟರ್ ಆಗಿತ್ತು. ಆದರೆ ಕಿಮ್ಗೆ ಅರಿವಾಗುತ್ತೆ ಆ ಮಗುವಿನ ಜವಾಬ್ದಾರಿ ಅವನದ್ದು. ಅವನು ಹೆಲಿಕಾಪ್ಟರ್ನಿಂದ ಇಳಿದು ಬಿಡ್ತಾನೆ. ಅವನ ಜೊತೆ ಕೆಲಸ ಮಾಡುವ ಮಹಿಳೆ ಅವನಿಗೆ ಹೇಳುತ್ತಾಳೆ, ಒಂದು ವೇಳೆ ನೀನು ನನ್ನ ಜೊತೆ ಬರದಿದ್ದರೆ 2 ಗಂಟೆ ನಂತರ ನಿನ್ನ ಫ್ಲೈಟ್ ಇದೆ. ಕಿಮ್ಗೆ ಮಾತ್ರ ಅವಳ ಮಾತು ಕೇಳುವುದೇ ಇಲ್ಲ. ಆ ಮಗುವಿಗೆ ಟ್ರೀಟ್ಮೆಂಟ್ ಮಾಡಲು ಅಲ್ಲೇ ಉಳಿದು ಬಿಡ್ತಾನೆ. ರಾತ್ರಿ ಇಡೀ ಕಷ್ಟಪಟ್ಟ ನಂತರ ಆ ಮಗುವಿನ ಟ್ರೀಟ್ಮೆಂಟ್ ಮಾಡ್ತಾನೆ. ಇದರ ಬಳಿಕ ಅವನು ಹೊರಗೆ ಕುಳಿತಿದ್ದಾಗ ಆಗ ಅದೇ ವಯಸ್ಸಾದ ವ್ಯಕ್ತಿ ಬರ್ತಾನೆ. ಅವನಿಗೆ ವಯಸ್ಸು ಆಗಿತ್ತು. ಕಿಮ್ ಆ ವಯಸ್ಸಾದ ವ್ಯಕ್ತಿ ಬಳಿ ಕೇಳ್ತಾನೆ, ಇವಳು ನಿನ್ನ ಮೊಮ್ಮಗಳ? ಅವನು ಹೇಳ್ತಾನೆ, ಇಲ್ಲ, ಇವಳು ನನಗೆ ಕಾಡಲ್ಲಿ ಸಿಕ್ಕಿದ್ದಳು. ಬಹುಶಃ ಆ ಮಗುವಿನ ಆರೋಗ್ಯ ಸರಿ ಇರಲಿಲ್ಲ, ಹೀಗಾಗಿ ಯಾರೋ ಅದನ್ನು ಕಾಡಲ್ಲಿ ಬಿಟ್ಟಿದ್ದರು. ಆ ವಯಸ್ಸಾದ ವ್ಯಕ್ತಿ ಮಗುವಿನ ಕಡೆಯಿಂದ ಕಿಮ್ಗೆ ಥ್ಯಾಂಕ್ಸ್ ಹೇಳ್ತಾನೆ. ಹಾಗೆ ಅವನು ಕಿಮ್ಗೆ ಹೇಳುತ್ತಾನೆ, ನಿನ್ನ ಜೀವನದಲ್ಲಿ ಏನಾದರೂ ಇದೆಯಾ, ಅದನ್ನು ಪೂರ್ತಿ ಮಾಡಲು ಬಯಸ್ತೀಯಾ? ಕಿಮ್ ಹೇಳುತ್ತಾನೆ, ನನ್ನ ಜೀವನದಲ್ಲಿ ಯಾರೊಬ್ಬರು ಇದ್ದರು, ಅವರನ್ನು ನಾನು ನೋಡಲು ಬಯಸ್ತೇನೆ. ಆ ವಯಸ್ಸಾದ ವ್ಯಕ್ತಿ ಹೇಳ್ತಾನೆ, ನಾನು ಯಾವ ವಸ್ತುಗಳನ್ನು ನನ್ನ ಕಣ್ಣುಗಳಿಂದ ನೋಡ್ತೇನೋ ನಾನು ಆ ವಸ್ತುಗಳ ಮೇಲೆ ವಿಶ್ವಾಸವಿಡುವುದಿಲ್ಲ. ಅಂದರೆ ಯಾವ ವಸ್ತುಗಳು, ಅವುಗಳನ್ನು ನಾನು ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ. ಅವನು ತನ್ನ ಹತ್ತಿರ ಇದ್ದ ಒಂದು ಗ್ಲಾಸ್ನ ಶೀಶ ಹೊರಗೆ ತೆಗಿತಾನೆ. ಅದರಲ್ಲಿ ಸಣ್ಣ ಸಣ್ಣ ಗೋಲಿಗಳಿದ್ದವು. ಅವನು ಆ ಶೀಶವನ್ನು ಕಿಮ್ಗೆ ಕೊಡ್ತಾನೆ. ಕಿಮ್ ಅದನ್ನು ತುಂಬಾನೇ ಗಮನವಿಟ್ಟು ನೋಡ್ತಾನೆ. ಅದರಲ್ಲಿದ್ದ ಒಂದು ಗೋಲಿ ತಿಂದು ಬಿಡ್ತಾನೆ. ಮುಂದಿನ ಕ್ಷಣ ಕಿಮ್ನ ತೋರಿಸಲಾಗುತ್ತೆ. ಆತ ಒಂದು ಟೆಲಿಫೋನ್ ಬೂತ್ ನಲ್ಲಿ ಕುಳಿತು ಕೆಮ್ಮುತ್ತಿದ್ದ. ಆಗ ಅವನ ಹತ್ತಿರ ಒಬ್ಬ ಹುಡುಗ ಬರ್ತಾನೆ. ಅವನು ಕಿಮ್ ಹತ್ತಿರ ಕೇಳ್ತಾನೆ, ಇದು ಯಾವ ಜಾಗ? ಕಿಮ್ ಹೇಳ್ತಾನೆ, ಇದು ಬ್ಯೂಸನ್ ರೈಲ್ವೆ ಸ್ಟೇಷನ್. ಕಿಮ್ ಅವನನ್ನು ನೋಡಿದಾಗ ಪೂರ್ತಿಯಾಗಿ ಸ್ತಬ್ಧನಾಗ್ತಾನೆ. ಯಾಕಂದ್ರೆ ಇದು ಬೇರೆ ಯಾರು ಆಗಿರದೆ ಕಿಮ್ನ ಯವನದ ರೂಪ ಆಗಿರುತ್ತೆ. ಅಂದರೆ ಯಂಗ್ ಕಿಮ್ ಅನ್ನಬಹುದು. ಕಿಮ್ ಅವನಿಗೆ ಕೇಳ್ತಾನೆ, ನೀನು ಯಾರು? ಆ ಹುಡುಗ ಹೇಳ್ತಾನೆ, ನನ್ನ ಹೆಸರು ಕಿಮ್. ಕಿಮ್ ಹೇಳ್ತಾನೆ, ಆದರೆ ಇದು ನನ್ನ ಹೆಸರು. ಇದರ ನಂತರ ಕಿಮ್ಗೆ ಮತ್ತೆ ಕೆಮ್ಮು ಬರಲು ಪ್ರಾರಂಭವಾಗುತ್ತೆ. ಅವನ ಬಾಯಿಂದ ನೆತ್ತರು ಬರಲು ಶುರುವಾಗುತ್ತೆ. ಹೀಗಾಗಿ ಯಂಗ್ ಆಗಿರೋ ಹುಡುಗ ಅವನಿಗೆ ತನ್ನ ಹ್ಯಾಂಡ್ ಕರ್ಚಿಪ್ ಕೊಡ್ತಾನೆ. ಕಿಮ್ಗೆ ಅರ್ಥವಾಗುತ್ತೆ ಇಲ್ಲಿ ಏನು ತೊಂದರೆ ಇದೆ. ಹಾಗಾಗಿ ಅವನು ಕೆಮ್ಮುತ್ತಾ ರೈಲ್ವೆ ಸ್ಟೇಷನ್ ಒಳಗೆ ಓಡ್ತಾನೆ. ಆಗ ಯಂಗ್ ಕಿಮ್ಗೆ ಅರ್ಥವಾಗುತ್ತೆ ಯಾವ ಕರ್ಚಿಪ್ ಅವನು ಓಲ್ಡ್ ಕಿಮ್ಗೆ ಕೊಟ್ಟಿದ್ದ ಅದನ್ನು ಅವನ ಗರ್ಲ್ ಫ್ರೆಂಡ್ ಅವನಿಗೆ ಗಿಫ್ಟ್ ಆಗಿ ಕೊಟ್ಟಿದ್ದಳು. ಕೂಡಲೇ ಅವನು ಓಡುತ್ತಾ ಅವನ ಹಿಂದೆ ಹೋಗ್ತಾನೆ. ಅವನು ಒಂದು ವಾಶ್ರೂಮ್ಗೆ ತಲುಪ್ತಾನೆ. ಅಲ್ಲಿ ಅವನು ನೋಡ್ತಾನೆ ಕಿಮ್ನ ರಕ್ತದ ನೆತ್ತರ ಗುರುತು ಬಿದ್ದಿದ್ದವು. ಕಿಮ್ ವಾಶ್ರೂಮ್ ಒಳಗಿದ್ದ. ಅವನು ಕಿಮ್ನ ಕರೆದು ಹೇಳ್ತಾನೆ, ನನಗೆ ನನ್ನ ಕರ್ಚಿಪ್ ಬೇಕು, ಯಾಕಂದ್ರೆ ಇದು ನನ್ನ ಫ್ರೆಂಡ್ನದ್ದು. ಒಳಗಡೆ ಹಳೆಯ ಕಿಮ್, ಓಲ್ಡ್ ಕಿಮ್ ವಾಶ್ರೂಮ್ ಒಳಗೆ ಸುಸ್ತಾಗಿ ಬಿದ್ದಿದ್ದ. ಹೊರಗಡೆಯಿಂದ ನಾಕ್ ಮಾಡಿದಾಗ ಕಿಮ್ಗೆ ಎಚ್ಚರವಾಗುತ್ತೆ. ಅವನಿಗೆ ಅನಿಸುತ್ತೆ ಇದೊಂದು ಕನಸು ಅಂತ. ಅವನು ವಾಪಸ್ಸು ಬಂದು ತನ್ನ ಸೀಟಿನಲ್ಲಿ ಕುಳಿತುಕೊಳ್ತಾನೆ. ಪ್ರತಿದಿನದಂತೆ ಅವನು ತನ್ನ ಕ್ಲಿನಿಕ್ಗೆ ಹೋಗ್ತಾನೆ. ಅಲ್ಲಿ ಅವನು ತನ್ನ ಒಬ್ಬಳು ಸಹಚರಿಗೆ ಸಿಟಿ ಸ್ಕ್ಯಾನ್ ತೋರಿಸ್ತಾನೆ ಮತ್ತು ಕೇಳ್ತಾನೆ, ಇವನ ಹತ್ತಿರ ಎಷ್ಟು ಸಮಯ ಇದೆ? ಅವಳು ಹೇಳುತ್ತಾಳೆ, ಇವನು ಕಮ್ಮಿ ಅಂದ್ರೆ 6 ತಿಂಗಳು ಅಷ್ಟೇ ಬದುಕಬಹುದು. ಇವನಿಗೆ ಲಂಗ್ ಕ್ಯಾನ್ಸರ್ ಇದೆ. ಇದು ಬೇರೆ ಯಾರದ್ದು ಆಗಿರದೆ ಕಿಮ್ನದ್ದು ಆಗಿತ್ತು. ಅಂದರೆ ಅವನು 6 ತಿಂಗಳಿಗಿಂತ ಹೆಚ್ಚು ಸಮಯ ಬದುಕಲು ಸಾಧ್ಯ ಇರಲಿಲ್ಲ. ಕ್ಲಿನಿಕ್ನಿಂದ ಅವನು ಮನೆಗೆ ತಲುಪಿದಾಗ ತನ್ನ ಮಗಳಿಗೆ ಕಾಲ್ ಮಾಡ್ತಾನೆ. ತನ್ನ ಮಗಳಿಗೆ ಕೇಳ್ತಾನೆ, ನೀನು ಯಾವಾಗ ಮನೆಗೆ ಬರುತ್ತೆ? ಅವನ ಮಗಳು ಹೇಳುತ್ತಾಳೆ, ನನ್ನ ಎಕ್ಸಾಮ್ ಮುಗಿದ ಕೂಡಲೇ ನಾನು ಮನೆಗೆ ಬಂದು ಬಿಡ್ತೇನೆ. ಆಗಲೇ ಕಿಮ್ಗೆ ಮತ್ತೆ ಕೆಮ್ಮು ಶುರುವಾಗುತ್ತೆ. ಅವನು ತುಂಬಾನೇ ಕಷ್ಟದಲ್ಲಿ ಮಾತ್ರೆಗಳನ್ನು ತಿಂದು ತನ್ನ ಕೆಮ್ಮನ್ನು ಕಂಟ್ರೋಲ್ ಮಾಡ್ತಾನೆ. ಇದರ ನಂತರ ಅವನು ವಾಷಿಂಗ್ ಮೆಷಿನ್ ನಲ್ಲಿ ತನ್ನ ಡ್ರೆಸ್ ತೆಗೆದು ಹಾಕುವಾಗ ಅವನಿಗೆ ತನ್ನ ಪಾಕೆಟ್ ನಲ್ಲಿ ಒಂದು ಕರ್ಚಿಪ್ ಸಿಗುತ್ತೆ. ಅದನ್ನು ಒಂದು ರಾತ್ರಿ ಮೊದಲು ಯಂಗ್ ಕಿಮ್ ಅವನಿಗೆ ಕೊಟ್ಟಿದ್ದ. ಅದು ಈಗಲೂ ಅವನಿಗೆ ತನ್ನ ಭ್ರಮೆ ಅಂತ ಕಾಣುತ್ತಿತ್ತು. ಅವನಿಗೆ ಅರ್ಥವಾಗಿತ್ತು ಅದು ಭ್ರಮೆ ಅಲ್ಲ, ಬದಲಿಗೆ ವಾಸ್ತವ. ಅವನು ಮತ್ತೊಮ್ಮೆ ಅದೇ ಗ್ಲಾಸ್ ವಸ್ತು ತೆಗಿತಾನೆ, ಅಂದರೆ ಆ ಶೀಶ. ಅದನ್ನು ಅವನಿಗೆ ವಯಸ್ಸಾದ ವ್ಯಕ್ತಿ ಕೊಟ್ಟಿದ್ದ. ಅವನು ನೋಡ್ತಾನೆ ಅದರ ಒಳಗೆ 9 ಗೋಲಿಗಳು ಇದ್ದವು, ಒಂದು ರೀತಿಯ ಮಾತ್ರೆಗಳು. ಈಗ ಅವನಿಗೆ ಅರ್ಥವಾಗುತ್ತೆ ಆ ಗೋಲಿಗಳನ್ನು ತಿಂದು ಅವನು ತನ್ನ ಪಾಸ್ಟ್ಗೆ ಹೋಗಬಹುದೆನ್ನುವುದು. ಇದೊಂದು ಟೈಮ್ ಟ್ರಾವೆಲ್ ಆಗಿತ್ತು. ಅವನು ಮತ್ತೊಮ್ಮೆ ಒಂದು ಗೋಲಿ ತಿಂತಾನೆ. ಅವನು ಕೆಲವು ಕ್ಷಣವಷ್ಟೇ ಕುಳಿತಿದ್ದ. ಮರುಕ್ಷಣ ತೋರಿಸಲಾಗುತ್ತೆ ಅವನು ಮತ್ತೊಮ್ಮೆ ಭವಿಷ್ಯಕ್ಕೆ ತಲುಪಿದ್ದ. ಅವನು ತನ್ನ ಯಂಗ್ ವರ್ಷನ್ ಅಂದರೆ ಯಂಗ್ ಕಿಮ್ನ ಮನೆಗೆ ಹೋಗ್ತಾನೆ.
ಅದು ಹಿಂದೆ ಅವನದ್ದೇ ಮನೆ ಆಗಿತ್ತು. ಗಂಟೆ 12 ಆಗತೊಡಗಿತ್ತು. ಯಂಗ್ ಕಿಮ್ ಅವನನ್ನು ನೋಡಿದ ಕೂಡಲೇ ಹೆದರಿ ಬಿಡ್ತಾನೆ. ಯಾಕೆಂದರೆ ಒಂದು ದಿನ ಹಿಂದೆ ಅಷ್ಟೇ ಅವನು ಅಚಾನಕ್ ಆಗಿ ವಾಶ್ರೂಮ್ನಿಂದ ಮಾಯವಾಗಿದ್ದ. ಯಂಗ್ ಕಿಮ್ ಆಸ್ಟ್ರೆ ಎತ್ತಿಕೊಳ್ಳುತ್ತಾನೆ. ಓಲ್ಡ್ ಕಿಮ್ ಹೇಳ್ತಾನೆ, ನೀನು ಹೆದರುವ ಅವಶ್ಯಕತೆ ಇಲ್ಲ. ಅಲ್ಲಿದ್ದ ಪೇಪರ್ ಎತ್ತಿಕೊಂಡು ಅದರಲ್ಲಿ ತಾರೀಕು ಮತ್ತು ವರ್ಷ ನೋಡ್ತಾನೆ. ಅವನು ನೋಡ್ತಾನೆ, ಈ ಕಾಲ 1950ರದ್ದಾಗಿತ್ತು. ಅವನು 2000 ಇಸವಿಯಿಂದ ಇಲ್ಲಿಗೆ ಬಂದಿದ್ದ. ಯಂಗ್ ಕಿಮ್ ಹೇಳ್ತಾನೆ, ನಿನ್ನ ಆರೋಗ್ಯ ಹಾಳಾಗಿದೆ, ನೀನು ಯಾರೋ ಪೇಷಂಟ್ ಇರಬೇಕು. ಓಲ್ಡ್ ಕಿಮ್ ಹೇಳ್ತಾನೆ, ನಾನು ಪೇಷಂಟ್ ಅಲ್ಲ, ಬದಲಿಗೆ ಒಬ್ಬ ಸರ್ಜನ್. ಯಂಗ್ ಕಿಮ್ ಅವನ ಹತ್ತಿರ ಹೆಸರು ಕೇಳ್ತಾನೆ. ಅವನು ಹೇಳ್ತಾನೆ, ನಾನು ನಿನಗೆ ನಿನ್ನೆ ಹೇಳಿದ್ದೆ. ಯಂಗ್ ಕಿಮ್ ಕೇಳ್ತಾನೆ, ನಾನು ನಿನ್ನ ಐಡಿ ನೋಡಲು ಬಯಸ್ತೇನೆ. ಓಲ್ಡ್ ಕಿಮ್ ಕೂಡಲೇ ತನ್ನ ಐಡಿ ಕೊಡ್ತಾನೆ. ಯಂಗ್ ಕಿಮ್ ಅದನ್ನು ನೋಡಿದಾಗ ತುಂಬಾನೇ ಹೆದರಿ ಬಿಡ್ತಾನೆ, ದಂಗಾಗಿ ಬಿಡ್ತಾನೆ. ಯಾಕಂದ್ರೆ ಅವನ ಹೆಸರು ಕೂಡ ಕಿಮ್ ಆಗಿತ್ತು. ಹಾಗನ್ನು ನೋಡ್ತಿದ್ದ ಐಡಿ ಇಶ್ಯೂ ಆಗಿದ್ದು 2000 ಇಸವಿಗಿಂತ ಹೆಚ್ಚಿನ ಇಸವಿ ಇದ್ದು, ಮತ್ತೆ ಇದು 1950. ಯಂಗ್ ಕಿಮ್ ಇಲ್ಲಿ ಪೂರ್ತಿಯಾಗಿ ಕನ್ಫ್ಯೂಸ್ ಆಗ್ತಾನೆ. ಆಗಲೇ ಓಲ್ಡ್ ಕಿಮ್ ಅಲ್ಲಿ ನೋಡ್ತಾನೆ, ಅಲ್ಲಿ ಒಂದು ಸಣ್ಣ ಪಪ್ಪಿ ಇತ್ತು. ಅದರ ಹೆಸರು ಪೊಟ್ಯಾಟೊ ಆಗಿತ್ತು. ಅದನ್ನು ಅವನು ಪೊಟ್ಯಾಟೊ ಅಂತ ಹೇಳುತ್ತಾ ಎತ್ತಿಕೊಳ್ಳುತ್ತಾನೆ. ಅವನಿಗೆ ತುಂಬಾನೇ ಖುಷಿ ಆಗುತ್ತೆ. ಯಂಗ್ ಕಿಮ್ ಕೇಳ್ತಾನೆ, ನಿನಗೆ ಇದರ ಹೆಸರು ಹೇಗೆ ಗೊತ್ತು? ಓಲ್ಡ್ ಕಿಮ್ ಹೇಳುತ್ತಾನೆ, ಯಾಕೆಂದ್ರೆ ಇದರ ಹೆಸರು ಇಟ್ಟದ್ದು ನಾನೇ. ನೀನು ಸಮಯದಲ್ಲಿ 30 ವರ್ಷ ಹಿಂದೆ ಮತ್ತು ನಾನು 30 ವರ್ಷ ಮುಂದೆ ಇದ್ದೇವೆ. ಅಂದರೆ ಓಲ್ಡ್ ಕಿಮ್ 30 ವರ್ಷ ಹಿಂದೆ ಬಂದಿದ್ದ. ಯಂಗ್ ಕಿಮ್ಗೆ ಅವನ ಮಾತುಗಳ ಮೇಲೆ ವಿಶ್ವಾಸ ಮೂಡುವುದಿಲ್ಲ. ಆಗಲೇ ಅವನ ಜೀವನದ ಒಂದು ಸೀಕ್ರೆಟ್ ಹೇಳ್ತಾನೆ. ಅವನು ಹೇಳ್ತಾನೆ, ನಿನ್ನ ತಲೆ ಮೇಲೆ ಇರುವ ಒಂದು ಗಾಯದ ಪೆಟ್ಟು, ಅದನ್ನು ನಿನ್ನ ತಂದೆ ನಿನಗೆ ಕೊಟ್ಟಿದ್ದರು. ಅವರು ಆ ಸಮಯದಲ್ಲಿ ಹೆಚ್ಚಿನ ಶರಾಬು ಕುಡಿದಿದ್ದರು. ನೀನು ಈ ವಿಷಯ ಯಾರಿಗೂ ಹೇಳಲೇ ಇಲ್ಲ. ಇದನ್ನು ಹೇಳುತ್ತಾ ಓಲ್ಡ್ ಕಿಮ್ನ ಮೂಗಿಂದ ರಕ್ತ ಸುರಿಯಲು ಪ್ರಾರಂಭವಾಗುತ್ತೆ. ಯಂಗ್ ಕಿಮ್ ಅವನಿಗೆ ಕೇಳ್ತಾನೆ, ನೀನು ಯಾರು? ನನ್ನಿಂದ ಏನು ಬಯಸುತ್ತೆ? ಓಲ್ಡ್ ಕಿಮ್ ಹೇಳ್ತಾನೆ, ನಾನು ನಿನ್ನಿಂದ ಏನೂ ಬಯಸಲ್ಲ. ಅಸಲಿಗೆ ಇಲ್ಲಿ ಕಿಮ್ಗೆ ಒಬ್ಬಳು ಗರ್ಲ್ ಫ್ರೆಂಡ್ ಕೂಡ ಇರುತ್ತಾಳೆ. ಅವಳ ಹೆಸರು ಜಾಸ್ಮಿನ್ ಆಗಿತ್ತು. ಅವಳನ್ನು ಕಿಮ್ ತುಂಬಾನೇ ಪ್ರೀತಿಸುತ್ತಿದ್ದ. ಆದರೆ ಅವಳ ಮೃತ್ಯುವಾಗಿತ್ತು. ಓಲ್ಡ್ ಕಿಮ್ ಹಿಂದಿನ 30 ವರ್ಷಗಳಿಂದ ಅವಳನ್ನು ತುಂಬಾನೇ ಮಿಸ್ ಮಾಡುತ್ತಿದ್ದ. ಇದೇ ವಿಷಯವನ್ನು ಅವನಿಗೆ ಆ ಮಾತ್ರೆಗಳಂತ ಗೋಲಿಯನ್ನು ಕೊಟ್ಟ ವಯಸ್ಸಾದ ವ್ಯಕ್ತಿಗೆ ಹೇಳಿದ್ದ. ಅವನು ಒಂದು ಬಾರಿ ಯಾರನ್ನು ನೋಡಲು ಬಯಸ್ತಾನೆ. ಅದು ಬೇರೆ ಯಾರು ಆಗಿರದೆ ಜಾಸ್ಮಿನ್ ಆಗಿದ್ದಳು, ಅವನ ಗರ್ಲ್ ಫ್ರೆಂಡ್. ಇಲ್ಲಿರುವ ಯಂಗ್ ಕಿಮ್ ಅವನು ಜಾಸ್ಮಿನ್ ಹೆಸರು ಹೇಳಿದ ಕೂಡಲೇ ಕೋಪಗೊಂಡು ಬಿಡುತ್ತಾನೆ. ಅವನು ಹೇಳುತ್ತಾನೆ, ಜಾಸ್ಮಿನ್ನಿಂದ ನೀನು ದೂರವಿರು. ಇನ್ನೇನು ಓಲ್ಡ್ ಕಿಮ್ ಏನಾದರೂ ಹೇಳ್ತಾನೆ ಅನ್ನುವಾಗ ಅವನಿಗೆ ಕೆಮ್ಮು ಶುರುವಾಗುತ್ತೆ. ಅವನು ಹೊರಗಿನತ್ತ ಓಡ್ತಾನೆ. ಯಂಗ್ ಕಿಮ್ ಕೂಡ ಅವನ ಹಿಂದೆ ಓಡ್ತಾನೆ. ಹಾಗೆ ಅವನು ಹೊರಗಡೆ ಬಂದಾಗ ಓಲ್ಡ್ ಕಿಮ್ ಅಲ್ಲಿಂದ ಓಡಿ ಹೋಗಿದ್ದ. ಈಗ ತೋರಿಸಲಾಗುತ್ತೆ, ಓಲ್ಡ್ ಕಿಮ್ ಒಂದು ವಾಶ್ರೂಮ್ನಲ್ಲಿ ನಿತ್ರಾಣಗೊಂಡು ಬಿದ್ದಿದ್ದ. ಗಡಿಯಾರದಲ್ಲಿ 12 ಗಂಟೆ ಆಗಿ 20 ನಿಮಿಷಗಳು ಕಳೆದಿದ್ದವು. ಅಂದರೆ ಟೈಮ್ ಟ್ರಾವೆಲ್ ಮಾಡುವ ಕಿಮ್ 20 ನಿಮಿಷಕ್ಕಿಂತ ಹೆಚ್ಚು ಟೈಮ್ 30 ವರ್ಷ ಮುಂದೆ ಇರಲು ಆಗ್ತಿರಲಿಲ್ಲ. ಆತ ಯಂಗ್ ಕಿಮ್ನ ತೋರಿಸಲಾಗುತ್ತೆ. ಆತ ಓಲ್ಡ್ ಕಿಮ್ನ ಭೇಟಿಯಿಂದ ತುಂಬಾನೇ ಚಿಂತೆಗೊಂಡಿದ್ದ. ಹೀಗಾಗಿ ಅವನು ತನ್ನ ಒಬ್ಬ ಫ್ರೆಂಡ್ ಡೆನ್ ಹತ್ತಿರ ಹೋಗ್ತಾನೆ. ಅವನೊಬ್ಬ ಪೊಲೀಸ್ನವನಾಗಿದ್ದ. ಅವನಿಗೆ ಓಲ್ಡ್ ಕಿಮ್ ಬಿಟ್ಟು ಹೋಗಿದ್ದ ಲೈಟರ್ ಕೂಡ ಕೊಡ್ತಾನೆ. ಅವನು ಹೇಳ್ತಾನೆ, ನನಗಿದರ ಫಿಂಗರ್ ಪ್ರಿಂಟ್ಸ್ ರಿಪೋರ್ಟ್ ಬೇಕು. ಡೆನ್ ಅವನ ಈ ಕೆಲಸ ಮಾಡ್ತಾನೆ. ಅವನು ಹೇಳ್ತಾನೆ, ಇದರಲ್ಲಿ ಕೇವಲ ನಿನ್ನ ಫಿಂಗರ್ ಪ್ರಿಂಟ್ಸ್ ಮಾತ್ರ ಇದೆ. ಈಗ ಯಂಗ್ ಕಿಮ್ಗೆ ಎಲ್ಲೋ ಒಂದು ಕಡೆ ಓಲ್ಡ್ ಕಿಮ್ ಮಾತುಗಳ ಮೇಲೆ ವಿಶ್ವಾಸ ಮೂಡಲು ಶುರುವಾಗುತ್ತೆ. ಆದ್ರೆ ಅವನಿಗೆ ಗೊತ್ತಿಲ್ಲ ಅವನನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡಬಹುದಂತ. ಕಿಮ್ ಒಬ್ಬ ವ್ಯಕ್ತಿನ ನೋಡ್ತಾನೆ. ಅವನ ಶರೀರದ ಮೇಲೆ ತುಂಬಾನೇ ಟ್ಯಾಟೂಸ್ ಇರುತ್ತವೆ. ಇಲ್ಲಿ ಅವನಿಗೆ ಒಂದು ಐಡಿಯಾ ಬರುತ್ತೆ. ಅವನು ತನ್ನ ಕೈ ಮೇಲೆ ಕೂಡ ಒಂದು ಟ್ಯಾಟೂ ಕೂಡ ಹಾಕಿಸ್ತಾನೆ. ಅದರ ಮೇಲೆ ಅವನು ಬರೆಸ್ತಾನೆ, ವಿಸಿಟ್ ಹಿಯರ್ ಅಂತ. ಒಂದು ಅಡ್ರೆಸ್ ಕೂಡ ಬರೀತಾನೆ. 3ನೇ ಬಾರಿ ಓಲ್ಡ್ ಕಿಮ್ ಆ ಟ್ಯಾಟೂನ ನೋಡಿ ಅರ್ಥ ಮಾಡಿಕೊಳ್ತಾನೆ. ಅಂದರೆ ಯಂಗ್ ಕಿಮ್ ಇಲ್ಲಿ ಟ್ಯಾಟೂ ಬರೆದಾಗ ಆ ಟ್ಯಾಟೂ ಓಲ್ಡ್ ಕಿಮ್ನ ಕೈಯಲ್ಲಿ ಕೂಡ ಇರುತ್ತಿತ್ತು. ಓಲ್ಡ್ ಕಿಮ್ ಅವನನ್ನು ಭೇಟಿಯಾಗಲು ಬಯಸ್ತಾನೆ. ಆದರೆ ಇವತ್ತು ಅವನಿಗೆ ತನ್ನ ಮಗಳನ್ನು ಕೂಡ ಭೇಟಿಯಾಗಲು ಇತ್ತು. ಹೀಗಾಗಿ ಅವನು ತನ್ನ ಮಗಳನ್ನು ಭೇಟಿಯಾಗಲು ಹೋಗ್ತಾನೆ. ಇಲ್ಲಿ ತಂದೆ ಮತ್ತು ಮಗಳ ನಡುವೆ ಒಳ್ಳೆ ಬಾಂಡಿಂಗ್ ಕೂಡ ಇರುತ್ತೆ. ಈ ಇಬ್ಬರು ಒಬ್ಬರನ್ನೊಬ್ಬರು ತುಂಬಾನೇ ಪ್ರೀತಿಸ್ತಾರೆ. ರಾತ್ರಿ ವೇಳೆ ಇಬ್ಬರು ಡಿನ್ನರ್ ಮಾಡುವಾಗ ಓಲ್ಡ್ ಕಿಮ್ ತನ್ನ ಮಗಳಿಗೆ ಹೇಳುತ್ತಾನೆ, ನೀನು ನಿನ್ನ ಡಾಕ್ಟರೇಟ್ ಮಾಡಲು US ಹೋಗಬೇಕು. ಅಲ್ಲಿ ನಿನ್ನ ಮಾಮ್ ಕೂಡ ಇದ್ದಾರೆ. ಅಸಲಿಗೆ ಅವಳು US ಹೋಗಲು ಬಯಸುವುದಿಲ್ಲ. ಅವಳಿಗೆ ಗೊತ್ತಿದೆ ಅವಳ ಡ್ಯಾಡಿ ಯಾಕೆ ಹಾಗೆ ಹೇಳ್ತಿದ್ದಾರೆ ಎನ್ನುವುದು. ಹೀಗಾಗಿ ಅವಳು ಅಲ್ಲಿಂದ ಎದ್ದು ಹೋಗಿ ಬಿಡುತ್ತಾಳೆ. ಅಸಲಿಗೆ ಕಿಮ್ ಅವಳಿಗೆ ತನ್ನ ಕಾಯಿಲೆ ಬಗ್ಗೆ ಏನು ಕೂಡ ಹೇಳಿರಲಿಲ್ಲ. ಮಾತ್ರ ಅವಳು ಅವನ ಮೆಡಿಕಲ್ ರಿಪೋರ್ಟ್ ಎಲ್ಲ ನೋಡಿದ್ದಳು. ಹೀಗಾಗಿ ಅವಳು ಹೊರಗೆ ಹೋಗ್ತಾಳೆ. ಕಿಮ್ ಕೂಡ ಅವಳ ಹತ್ತಿರ ಬರ್ತಾನೆ. ಕಿಮ್ ಹೇಳುತ್ತಾನೆ, ನಿನ್ನ ಅಂಕಲ್ ಡೆನ್ ಕೂಡ ನನಗೆ ಸಮಜಾಯಿಸಿದ್ದರು. ಸಿಗರೇಟ್ ತುಂಬಾನೇ ಸೇದಬಾರದು. ನಾನು ಅವರ ಮಾತನ್ನು ಅರ್ಥ ಮಾಡಿಕೊಳ್ಳಲೇ ಇಲ್ಲ. ನಾನು ಅರ್ಥ ಮಾಡಿಕೊಳ್ಳುವಾಗ ತಡವಾಯಿತು. ಕಿಮ್ನ ಮಗಳು ಅವನ ಭುಜದ ಮೇಲೆ ಹೊರಗೆ ಬಿಡುತ್ತಾಳೆ. ಅತ್ತ ಮತ್ತೊಂದು ಕಡೆ ತೋರಿಸಲಾಗುತ್ತೆ, ಓಲ್ಡ್ ಕಿಮ್ ಮತ್ತೆ ಯಂಗ್ ಕಿಮ್ನ ಭೇಟಿಯಾಗಲು ತಲುಪಿದ್ದ. ಇವರಿಬ್ಬರು ಡಾಲ್ಫಿನ್ ಶೋ ಶುರುವಾಗುವ ಕಡೆ ಹೋಗ್ತಾರೆ. ಅಲ್ಲಿ ಜಾಸ್ಮಿನ್ ಡಾಲ್ಫಿನ್ಗಳ ಟ್ರೈನರ್ ಆಗಿದ್ದಳು. ಜಾಸ್ಮಿನ್ ಈ ಜಗತ್ತಿನ ಮೊದಲ ಡಾಲ್ಫಿನ್ ಇನ್ಸ್ಟ್ರಕ್ಟರ್ ಆಗಿದ್ದಳು. ಯಂಗ್ ಕಿಮ್ ಓಲ್ಡ್ ಕಿಮ್ ಹತ್ತಿರ ಕೇಳುತ್ತಾನೆ, ಫ್ಯೂಚರ್ನಲ್ಲಿ ನಮ್ಮ ಮಕ್ಕಳು ಕೂಡ ಇದ್ದಾರಾ? ಓಲ್ಡ್ ಕಿಮ್ ಹೇಳುತ್ತಾನೆ, ಹಾಂ, ಒಬ್ಬಳು ಮಗಳಿದ್ದಾಳೆ. ಅವಳನ್ನು ನಾನು ತುಂಬಾನೇ ಪ್ರೀತಿಸ್ತೇನೆ. ಯಂಗ್ ಕಿಮ್ ಹೇಳ್ತಾನೆ, ಅವಳಮ್ಮ ಖಂಡಿತವಾಗಿ ಜಾಸ್ಮಿನ್ ಆಗಿರಬೇಕು. ಓಲ್ಡ್ ಕಿಮ್ ಹೇಳ್ತಾನೆ, ನೀನು ಇದರ ಬಗ್ಗೆ ಅಷ್ಟೊಂದು ಯಾಕೆ ಆಲೋಚನೆ ಮಾಡುತ್ತೆ? ಆಗಲೇ ಇಲ್ಲಿ ಶೋ ಶುರುವಾಗುತ್ತೆ. ಓಲ್ಡ್ ಕಿಮ್ ಜಾಸ್ಮಿನ್ನ ನೋಡಿದಾಗ ಅವನು ನೋಡುತ್ತಲೇ ನಿಂತು ಬಿಡ್ತಾನೆ. ಅದು ಅವನ ಕನಸಿನಲ್ಲಿ ಪೂರ್ತಿಯಾಗದ ಕನಸು. ಇಲ್ಲಿ ಮತ್ತೊಮ್ಮೆ ಅವನ ಆರೋಗ್ಯ ಮತ್ತೆ ಹಾಳಾಗಲು ಪ್ರಾರಂಭವಾಗುತ್ತೆ. ಅಂದರೆ ಅವನ 20 ನಿಮಿಷಗಳು ಪೂರ್ತಿಯಾಗುವುದರಲ್ಲಿದ್ದವು. ಅವನು ಯಂಗ್ ಕಿಮ್ಗೆ ಹೇಳುತ್ತಾನೆ, ಇದು ನನ್ನ ಲಾಸ್ಟ್ ವಿಸಿಟ್.
ನಾನು ಇಲ್ಲಿಂದ ಹೋಗ್ತಿದ್ದೇನೆ. ನಂತರ ಅವನು ಅಲ್ಲಿಂದ ಹೋಗತೊಡಗ್ತಾನೆ. ಯಂಗ್ ಕಿಮ್ ಅವನ ಹಿಂದೆ ಹೋಗ್ತಾನೆ ಮತ್ತು ಕೇಳ್ತಾನೆ, ನೀನು ಈ ಪಾಸ್ಟ್ ಜಾಸ್ಮಿನ್ನ ಭೇಟಿಯಾಗಲು ಯಾಕೆ ಬರುತ್ತೀಯಾ? ಏನು ನಿನ್ನ ಸಮಯದಲ್ಲಿ ಅವಳು ಜೀವಂತ ಇಲ್ವಾ? ಅಸಲಿಗೆ ಓಲ್ಡ್ ಕಿಮ್ ಅವನಿಗೆ ಏನು ಹೇಳಲು ಇಷ್ಟಪಡಲ್ಲ. ಅವನು ಹೇಳುತ್ತಾನೆ, ಸಮಯ ಬಂದಾಗ ಎಲ್ಲವೂ ನಿನಗೆ ಗೊತ್ತಾಗುತ್ತೆ. ಯಂಗ್ ಕಿಮ್ ಮತ್ತೆ ಮತ್ತೆ ಅವನನ್ನು ಒತ್ತಾಯ ಮಾಡಿದಾಗ ಓಲ್ಡ್ ಕಿಮ್ ಅವನಿಗೆ ಹೇಳಿಬಿಡುತ್ತಾನೆ, ಬೇಗನೆ ಅವಳ ಮೃತ್ಯು ಆಗಲಿದೆ. ಯಂಗ್ ಕಿಮ್ ಕೇಳ್ತಾನೆ, ಹೇಗೆ? ಇನ್ನೇನು ಓಲ್ಡ್ ಕಿಮ್ ಅವನಿಗೆ ಏನಾದರೂ ಹೇಳ್ತಾನೆ ಅನ್ನುವಾಗ ಅವನ ಸಮಯ ಮುಗಿಯುತ್ತೆ. ಅವನು ಅಲ್ಲಿಂದ ಮಾಯವಾಗಿ ತನ್ನ ಸಮಯಕ್ಕೆ ವಾಪಸ್ಸು ಬರುತ್ತಾನೆ. ಇತ್ತ ಯಂಗ್ ಕಿಮ್ ತುಂಬಾನೇ ಚಿಂತಿತನಾಗ್ತಾನೆ. ಅವನು ಜಾಸ್ಮಿನ್ ಜೊತೆ ಗಾಡಿಯಲ್ಲಿರುವಾಗ ತುಂಬಾನೇ ಇಮೋಷನಲ್ ಆಗ್ತಾನೆ. ಆತ ಫ್ಯೂಚರ್ನಲ್ಲಿ ಓಲ್ಡ್ ಕಿಮ್ನ ತೋರಿಸಲಾಗುತ್ತೆ. ಆತ ರೆಕಾರ್ಡಿಂಗ್ನಲ್ಲಿ ಹಾಡು ಕೇಳುತ್ತಿದ್ದ. ಆಗಲೇ ಅವನ ರೆಕಾರ್ಡ್ ಬಂದಾಗಿ ಬಿಡುತ್ತೆ. ಅವನು ರೆಕಾರ್ಡ್ ಚೆಕ್ ಮಾಡಿದಾಗ ಅದರಲ್ಲಿ ಒಂದು ಮೆಸೇಜ್ ಇರುತ್ತೆ. ಆ ಮೆಸೇಜ್ 1950ರಿಂದ ಯಂಗ್ ಕಿಮ್ ಬರೆದಿದ್ದ. ಅದರಲ್ಲಿ ಬರೆಯಲಾಗಿತ್ತು, ಮಾಮ್ನ ಆಲ್ಬಮ್ ನೋಡು. ಅವನು ಮಾಮ್ನ ಆಲ್ಬಮ್ ನೋಡಿದಾಗ ಅಲ್ಲಿ ಒಂದು ಲೆಟರ್ ಇರುತ್ತೆ. ಅದನ್ನು 1950ರಿಂದ ಯಂಗ್ ಕಿಮ್ ಇಟ್ಟಿದ್ದ. ಅದು 50 ವರ್ಷಗಳ ನಂತರ ಇಲ್ಲಿ ಅದು ಓಲ್ಡ್ ಕಿಮ್ಗೆ ಸಿಗುತ್ತೆ. ಅದರಲ್ಲಿ ಯಂಗ್ ಕಿಮ್ ಬರೆದಿದ್ದ, ನೀನು ನನಗೆ ಅರ್ಧ ವಿಷಯ ಮಾತ್ರ ಹೇಳಿ ಹೋದಿ. ನಾನು ಈಗ ಪೂರ್ತಿಯಾಗಿ ಚಿಂತಿತನಾಗಿದ್ದೇನೆ. ಒಂದು ವೇಳೆ ನೀನು ಅವಳನ್ನು ಭೇಟಿಯಾಗಲು ಬರದಿದ್ದರೆ ನಾನು ನಿನ್ನ ಪೂರ್ತಿ ಜೀವನ ಸರ್ವನಾಶ ಮಾಡ್ತೇನೆ. ಈಗ ಎಲ್ಲ ಕಂಟ್ರೋಲ್ ನನ್ನ ಕೈಲಿದೆ. ಹೀಗಾಗಿ ಓಲ್ಡ್ ಕಿಮ್ ಮತ್ತೊಮ್ಮೆ ಯಂಗ್ ಕಿಮ್ನ ಭೇಟಿಯಾಗಲು ಹೋಗಲೇಬೇಕಾಗುತ್ತೆ. ಯಂಗ್ ಕಿಮ್ ಕೇಳುತ್ತಾನೆ, ನನಗೆ ಹೇಳು, ಜಾಸ್ಮಿನ್ನ ಮೃತ್ಯು ಹೇಗಾಗಿತ್ತು? ಅದರಿಂದ ನಾನು ಅವಳನ್ನು ಉಳಿಸಬಹುದು. ಓಲ್ಡ್ ಕಿಮ್ ಹೇಳ್ತಾನೆ, ನಾನು ಹಾಗೆ ಮಾಡಲು ಸಾಧ್ಯವಿಲ್ಲ. ಅವನು ಅವಳಿಗೆ ತನ್ನ ಮಗಳ ಫೋಟೋ ತೋರಿಸ್ತಾನೆ. ಅವನು ಹೇಳ್ತಾನೆ, ಒಂದು ವೇಳೆ ಜಾಸ್ಮಿನ್ ಬದುಕಿದರೆ ನೀವಿಬ್ಬರು ಮದುವೆ ಆಗ್ತೀರಿ. ಫ್ಯೂಚರ್ನಲ್ಲಿ ಇರುವ ನನ್ನ ಮಗಳು ಯಾವತ್ತೂ ಹುಟ್ಟಲು ಸಾಧ್ಯವಿಲ್ಲ. ಅಸಲಿಗೆ ಅವನ ಫ್ಯೂಚರ್ನ ಮಗಳ ಮಾಮ್ ಬೇರೆ ಯಾರೋ ಆಗಿದ್ದರು. ಇಲ್ಲಿ ಯಂಗ್ ಕಿಮ್ ಪೂರ್ತಿಯಾಗಿ ಚಿಂತಿತನಾಗ್ತಾನೆ. ಯಾಕೆಂದರೆ ಅವನು ತಿಳಿಯಲು ಬಯಸ್ತಾನೆ ಜಾಸ್ಮಿನ್ನ ಮೃತ್ಯು ಎಲ್ಲಿ, ಯಾವಾಗ ಮತ್ತು ಹೇಗೆ ಆಯಿತು ಅಂತ. ಮಾತ್ರ ಓಲ್ಡ್ ಕಿಮ್ ಹೇಳುತ್ತಾನೆ, ನಾನು ಒಂದು ಷರತ್ತದ ಮೇಲೆ ನಿನಗೆ ಹೇಳಬಲ್ಲೆ. ಅದರಿಂದ ನನ್ನ ಮಗಳು ಫ್ಯೂಚರ್ನಲ್ಲಿ ನನ್ನ ಒಟ್ಟಿಗೆ ಇರುತ್ತಾಳೆ. ಜಾಸ್ಮಿನ್ನ ಜೀವ ಕೂಡ ಉಳಿಯುತ್ತೆ. ಯಂಗ್ ಕಿಮ್ ಕೇಳ್ತಾನೆ, ಆ ದಾರಿ ಯಾವುದು? ಓಲ್ಡ್ ಕಿಮ್ ಹೇಳುತ್ತಾನೆ, ಅವಳ ಜೀವ ಉಳಿಸಿದ ಬಳಿಕ ನೀನು ಅವಳೊಂದಿಗೆ ಬ್ರೇಕಪ್ ಮಾಡಿಕೊಳ್ಳಬೇಕು ಮತ್ತು ನೀನು ಯಾವ ರೀತಿ ಇರಬೇಕು ಅಂದರೆ ಅವಳು ಸತ್ತ ನಂತರ ಹೇಗೆ ಇದ್ದಿ ಅದೇ ರೀತಿ. ಈ ರೀತಿ ನೀನು ಫ್ಯೂಚರ್ನಲ್ಲಿ ನಿನ್ನ ಮಗಳು ಆಗುವ ಹುಡುಗಿಯನ್ನು ಭೇಟಿಯಾಗಬಹುದು. ಮುಂದಿನ ಭವಿಷ್ಯ ಹೇಗೆ ಇದೆ ಹಾಗೆ ಆಗುತ್ತೆ. ಅಂದ್ರೆ ನನ್ನ ಮಗಳು ನನ್ನ ಒಟ್ಟಿಗೆ ಇರ್ತಾಳೆ. ಇಷ್ಟ ಇಲ್ಲ ಅಂದ್ರೂ ಯಂಗ್ ಕಿಮ್ ಅವನ ಮಾತು ಕೇಳಲೇಬೇಕಾಗುತ್ತೆ. ಓಲ್ಡ್ ಕಿಮ್ ಇಲ್ಲಿಂದ ಹೋಗಿ ಬಿಡುತ್ತಾನೆ. 2 ತಿಂಗಳ ನಂತರ ತೋರಿಸಲಾಗುತ್ತೆ 1970ರಲ್ಲಿ ಅವನಿಗೆ ಒಂದು ಕಾಲ್ ಬರುತ್ತೆ. ಅವನಿಗೆ ಹೇಳಲಾಗುತ್ತೆ ಅವನ ತಂದೆಗೆ ಕಾಯಿಲೆ ಇದೆ. ಅವನು ಓಡುತ್ತಾ ತನ್ನ ತಂದೆನ ಭೇಟಿಯಾಗಲು ಹೋಗ್ತಾನೆ. ಅವರು ಈಗಲೂ ಕಿಮ್ನ ತಾಯಿನ ಬೈಯುತ್ತಿದ್ದರು. ಅಸಲಿಗೆ ಕಿಮ್ನ ತಂದೆ ಒಳ್ಳೆಯವರು ಆಗಿರಲಿಲ್ಲ. ಅವರು ಯಾವಾಗಲೂ ಕಿಮ್ ಮತ್ತು ಅವನ ಮಾಮ್ಗೆ ತೊಂದರೆಯನ್ನೇ ಕೊಟ್ಟಿದ್ದರು. ಅವರು ಯಾವ ರೀತಿ ವ್ಯಕ್ತಿ ಅಂದ್ರೆ ಅವರನ್ನು ಯಾರಿಗೂ ಭೇಟಿಯಾಗಿಸುವಂತ ವ್ಯಕ್ತಿ ಆಗಿರಲಿಲ್ಲ. ಜಾಸ್ಮಿನ್ಗೂ ಕೂಡ ಕಿಮ್ನ ತಂದೆ ಬಗ್ಗೆ ಏನೂ ಕೂಡ ಗೊತ್ತಿರಲಿಲ್ಲ. ಕಿಮ್ ಮತ್ತು ಜಾಸ್ಮಿನ್ ಹಿಂದಿನ 2 ತಿಂಗಳಿಂದ ಅವರಿಬ್ಬರು ಭೇಟಿ ಕೂಡ ಆಗಿರಲಿಲ್ಲ. ಈಗ ಕಿಮ್ನಿಗೆ 3 ದಿನದ ರಜೆ ಸಿಕ್ಕಿತ್ತು. ಕಿಮ್ ಅವನನ್ನು ಭೇಟಿಯಾಗಲು ಹೋಗಲೇಬೇಕಾಗುತ್ತೆ. ಅವನು ತನ್ನ ತಂದೆನ ಬಿಟ್ಟು ಹೋಗಲು ಸಾಧ್ಯವಿಲ್ಲ. ಜಾಸ್ಮಿನ್ ಹೇಳ್ತಾಳೆ, ನಾನು ನಿನ್ನ ಮೀಟ್ ಆಗಲು ಬರ್ತೇನೆ. ಮಾತ್ರ ಕಿಮ್ ಬಯಸಲ್ಲ ಅವಳು ಅವನ ಡ್ಯಾಡ್ನ ಭೇಟಿಯಾಗಲಿ ಅಂತ. ಅವನು ಅವಳನ್ನು ತಿರಸ್ಕಾರ ಮಾಡೋನಿರ್ತಾನೆ. ಆಗಲೇ ಅಲ್ಲಿಗೆ ಓಲ್ಡ್ ಕಿಮ್ ಬರ್ತಾನೆ. ಅವನು ಹೇಳ್ತಾನೆ, ನೀನು ಜಾಸ್ಮಿನ್ನ ಇಲ್ಲಿಗೆ ಬರಲು ಬಿಡದಿದ್ದರೆ ಅವಳು ಮೃತ್ಯು ಆಗುತ್ತೆ. ಅವನು ಯಂಗ್ ಕಿಮ್ನಿಗೆ ಮುಂದಿನ ದಿನದ ನ್ಯೂಸ್ ಪೇಪರ್ ತೋರಿಸ್ತಾನೆ. ಅದನ್ನು ಅವನು ಫ್ಯೂಚರ್ನಿಂದ ತಂದಿದ್ದ. ಅದರಲ್ಲಿ ಇದನ್ನು ತೋರಿಸಲಾಗುತ್ತೆ, ಜಾಸ್ಮಿನ್ ಡಾಲ್ಫಿನ್ನ ಜೀವ ಉಳಿಸುತ್ತಾ ಅವಳ ಮೃತ್ಯುವಾಯಿತು. ಓಲ್ಡ್ ಕಿಮ್ ಹೇಳುತ್ತಾನೆ, ನೀನು ಅವಳನ್ನು ಇಲ್ಲಿಗೆ ಬರಲು ಬಿಡದಿದ್ರೆ ಅವಳು ತನ್ನ ಕಾಯಿಲೆಗೊಂಡ ಡಾಲ್ಫಿನ ಉಳಿಸಲು ಹೋಗ್ತಾಳೆ ಮತ್ತು ಅವಳ ಮೃತ್ಯುವಾಗುತ್ತೆ. ಈಗ ಯಂಗ್ ಕಿಮ್ ಓಲ್ಡ್ ಕಿಮ್ ಹೇಳಿದಂತೆ ಜಾಸ್ಮಿನ್ ಇಲ್ಲಿಗೆ ಬರಲು ಹೇಳುತ್ತಾನೆ. ಅವಳು ಇಲ್ಲಿಗೆ ಬಂದಾಗ ಅವಳ ಜೊತೆ ಬ್ರೇಕಪ್ ಮಾಡಿಕೊಳ್ಳುತ್ತಾನೆ. ಹೀಗೆ ಮಾಡಲು ಮನಸ್ಸು ಅವನಿಗೆ ಎರೆದಿದ್ರು ಅವನು ಹೀಗೆ ಮಾಡಲೇಬೇಕಾಗುತ್ತೆ ಮತ್ತು ಪೂರ್ತಿಯಾಗಿ ಒಡೆದು ಹೋದಂತೆ ಆಗ್ತಾನೆ. ಮತ್ತು ಅವನ ಹತ್ತಿರ ಇದನ್ನು ಬಿಟ್ಟು ಬೇರೆ ಯಾವುದೇ ದಾರಿ ಕೂಡ ಇರುವುದಿಲ್ಲ. ಅವನ ಡ್ಯಾಡ್ನ ಮೃತ್ಯುವಾಗುತ್ತೆ. ಅವನ ಡ್ಯಾಡ್ನ ಫ್ಯೂನರಲ್ ಟೈಮ್ನಲ್ಲಿ ಅವನ ಒಳ್ಳೆಯ ಫ್ರೆಂಡ್ ಡೆನ್ ಬರ್ತಾನೆ. ಆಗ ಕಿಮ್ ಫ್ರಸ್ಟ್ರೇಷನ್ ನಲ್ಲಿ ಅವನನ್ನು ತನ್ನ ಜೀವನದಿಂದ ದೂರ ಹೋಗುವಂತೆ ಹೇಳುತ್ತಾನೆ. ಇಲ್ಲಿ ಅವರ ಇಷ್ಟು ದಿವಸದ ಆಳವಾದ ಫ್ರೆಂಡ್ಶಿಪ್ ಒಡೆದು ಹೋಗುತ್ತೆ. ಅತ್ತ ಫ್ಯೂಚರ್ನಲ್ಲಿ ಓಲ್ಡ್ ಕಿಮ್ ತನ್ನ ಎಲ್ಲರಿಗಿಂತ ಒಳ್ಳೆಯ ಫ್ರೆಂಡ್ ಡೆನ್ನ ಭೇಟಿಯಾಗಲು ಹೋಗ್ತಾನೆ. ಡೆನ್ ಯಾವಾಗ ಕಿಮ್ನ ನೋಡ್ತಾನೆ ಆಗ ಪೂರ್ತಿಯಾಗಿ ದಂಗಾಗಿ ಬಿಡುತ್ತಾನೆ. ಅವನು ಕೇಳ್ತಾನೆ, 30 ವರ್ಷಗಳ ನಂತರ ನೀನು ಅಚಾನಕ್ ಆಗಿ ನನ್ನ ಮೀಟ್ ಆಗಲು ಯಾಕೆ ಬಂದೆ? ನೀನು ನನ್ನ ಮತ್ತು ಜಾಸ್ಮಿನ್ ನಡುವೆ ಏನೆಲ್ಲ ಮಾಡಿದ್ದೆ ಅದನ್ನೆಲ್ಲ ಮರೆತು ಬಿಟ್ಟಿಯಾ? ಅಂದ್ರೆ 30 ವರ್ಷ ಮುಂಚೆ ಫ್ಯೂನರಲ್ ದಿನ ಇವರಿಬ್ಬರ ಫ್ರೆಂಡ್ಶಿಪ್ ಮುರಿದು ಹೋಗಿತ್ತು. ಅದರ ನಂತರ ಇವರಿಬ್ಬರು ಯಾವತ್ತಿಗೂ ಮಾತಾಡಿರಲೇ ಇಲ್ಲ. ಓಲ್ಡ್ ಕಿಮ್ ವಾಪಸ್ಸು ತನ್ನ ಮನೆಗೆ ಬರ್ತಾನೆ. ಆಗಲೇ ಅವನಿಗೆ ಡೆನ್ನ ಕಾಲ್ ಬರುತ್ತೆ. ಅವನು ಕೆಲವು ಸಮಯದ ಮೊದಲು ಅವನ ಜೊತೆ ಮಾತಾಡಲು ಕೂಡ ಇಷ್ಟಪಟ್ಟಿರಲಿಲ್ಲ. ಅವನು ಹೇಳ್ತಾನೆ, ನೀನು ನನ್ನ ಮನೆಗೆ ಬಾ, ನಾನು ಯಾವಾಗದಿಂದ ನಿನಗಾಗಿ ವೇಟ್ ಮಾಡ್ತಿದ್ದೇನೆ, ನಾವು ಪಾರ್ಟಿ ಮಾಡೋಣ. ಇದನ್ನು ಕೇಳಿ ಓಲ್ಡ್ ಕಿಮ್ ಪೂರ್ತಿಯಾಗಿ ದಂಗಾಗಿ ಬಿಡ್ತಾನೆ. ಅವನು ಹೇಳ್ತಾನೆ, ನಾನು ನಿನ್ನ ಜೊತೆ ಮತ್ತೆ ಮಾತಾಡ್ತೇನೆ. ಅವನು ತನ್ನ ಮೊಬೈಲ್ ಸ್ಕ್ರೀನ್ ನೋಡಿದಾಗ ಅಲ್ಲಿ ಅವನು ತನ್ನ ಮಗಳ ಫೋಟೋ ಹಾಕಿದ್ದು ಅದು ಮಾಯವಾಗಿತ್ತು.
ಇದರಿಂದ ಅವನು ತುಂಬಾನೇ ಚಿಂತೆಗೊಂಡು ಬಿಡ್ತಾನೆ. ಅವನು ಅವನ ಮಗಳ ಫೋಟೋಸ್ ಇದ್ದ ಗೋಡೆ ಹತ್ತಿರ ಹೋಗ್ತಾನೆ. ಅಲ್ಲಿಂದ ಫೋಟೋಗಳು ನಿಧಾನವಾಗಿ ಮಾಯವಾಗುತ್ತಿದ್ದವು. ಇದು ಯಾಕೆ ಹಾಗೆ ಆಗುತ್ತೆ ಅಂದ್ರೆ 1950ರಲ್ಲಿ ಯಂಗ್ ಕಿಮ್ಗೆ ಜಾಸ್ಮಿನ್ ಒಂದು ಆಲ್ಬಮ್ ಕಳಿಸಿದ್ದಳು. ಅದರಲ್ಲಿ ಅವನದ್ದು ಮತ್ತು ಜಾಸ್ಮಿನ್ನದ್ದು ಹಲವಾರು ಫೋಟೋಗಳಿದ್ದವು. ಅದರಲ್ಲಿ ಒಂದು ನೋಟ್ ಕೂಡ ಇತ್ತು. ಆ ನೋಟ್ನಲ್ಲಿ ಬರೆಯಲಾಗಿತ್ತು, ನಾನು ಕೊನೆಯ ಬಾರಿ ನಿನಗಾಗಿ ಕಾಯುತ್ತೇನೆ. ಈಗ ಯಂಗ್ ಕಿಮ್ ಅವಳನ್ನು ಮೀಟ್ ಆಗಲು ಹೋಗುತ್ತಿದ್ದ. ಹೀಗಾಗಿ ಫ್ಯೂಚರ್ನಲ್ಲಿ ಓಲ್ಡ್ ಕಿಮ್ನ ಜೀವನದಲ್ಲಿ ಎಲ್ಲವೂ ಬದಲಾಗುತ್ತಿತ್ತು. ಯಂಗ್ ಕಿಮ್ ಜಾಸ್ಮಿನ್ನ ಭೇಟಿಯಾಗಲು ಹೋಗ್ತಾನೆ. ಅವಳು ರಸ್ತೆಯ ಮತ್ತೊಂದು ಬದಿಯಲ್ಲಿ ಇರುತ್ತಾಳೆ. ಇನ್ನೇನು ಯಂಗ್ ಕಿಮ್ ಅವಳನ್ನು ಭೇಟಿಯಾಗಿ ಮಾತಾಡ್ತಾನೆ ಅನ್ನುವಾಗ ಒಂದು ವೇಗವಾಗಿ ಬಂದ ಗಾಡಿ ಅವಳಿಗೆ ಡಿಕ್ಕಿ ಹೊಡೆದು ಉಡಾಯಿಸಿ ಬಿಡುತ್ತೆ. ಇದರ ನಂತರ 2016ರಲ್ಲಿ ಓಲ್ಡ್ ಕಿಮ್ ಇರುವಲ್ಲಿ ಎಲ್ಲವೂ ಇದರ ನಂತರ ಸರಿಯಾಗುತ್ತೆ. ಅವನ ಮಗಳ ಫೋಟೋ ವಾಪಸ್ಸು ಬರುತ್ತೆ. ಕಿಮ್ಗೆ ಈಗ ಅರಿವಾಗುತ್ತೆ ಪಾಸ್ಟ್ನಲ್ಲಿ ಏನು ಬದಲಾವಣೆ ಆಗಿದೆ. ಅದರಿಂದ ಇಲ್ಲಿ ಎಲ್ಲವೂ ಬದಲಾಗ್ತಿದೆ. ಅವನು ನ್ಯೂಸ್ ಪೇಪರ್ನಲ್ಲಿ ಜಾಸ್ಮಿನ್ನ ಬಗ್ಗೆ ವಿಷಯ ಓದುತ್ತಾನೆ. ಅದರಲ್ಲಿ ಬರೆಯಲಾಗಿತ್ತು, ಜಾಸ್ಮಿನ್ ಆಕ್ಸಿಡೆಂಟ್ ಆಗಿತ್ತು. ಅದರಿಂದ ಅವಳ ಬ್ರೈನ್ ನಲ್ಲಿ ಬ್ಲಡ್ ಕ್ಲೋಟಿಂಗ್ ಆಗಿತ್ತು. ಇದರ ಕಾರಣದಿಂದ ಅವಳು ಸತ್ತಿದ್ದಳು. ಓಲ್ಡ್ ಕಿಮ್ ಒಂದು ಗೋಲಿ ತಿಂದು 1950ರ ಕಾಲಕ್ಕೆ ತಲುಪ್ತಾನೆ. ಅಲ್ಲಿ ಜಾಸ್ಮಿನ್ ಹಾಸ್ಪಿಟಲ್ ನಲ್ಲಿ ಇದ್ದಳು. ಅವಳ ಹತ್ತಿರ ಕಿಮ್ ಕೂಡ ಇದ್ದ. ಯಂಗ್ ಕಿಮ್ ಹೇಳುತ್ತಾನೆ, ನನ್ನ ಕ್ಷಮಿಸು, ನನ್ನ ಮಾತು ಮುರಿದೆ. ಓಲ್ಡ್ ಕಿಮ್ ಹೇಗಾದರೂ ಮಾಡಿ ಜಾಸ್ಮಿನ್ನ ಉಳಿಸಲು ಬಯಸ್ತಾನೆ. ಅವನು ನ್ಯೂಸ್ ಪೇಪರ್ನಲ್ಲಿ ಓದಿದ್ದ, ಅವಳ ತಲೆ ಒಳಗೆ ಬ್ಲಡ್ ಕ್ಲೋಟಿಂಗ್ ಆಗಿತ್ತು. 2016ರ ಆ ಸಮಯದಲ್ಲಿ ಇಂಥ ಸರ್ಜರಿ ನಾರ್ಮಲ್ ಆಗಿತ್ತು. ಹೀಗಾಗಿ ಓಲ್ಡ್ ಕಿಮ್ ಯಂಗ್ ಕಿಮ್ ಒಟ್ಟಿಗೆ ಸೇರಿ ಸರ್ಜರಿ ಮಾಡಲು ಪ್ರಾರಂಭ ಮಾಡ್ತಾನೆ. ಒಂದು ಸಲ 20 ನಿಮಿಷಗಳು ಪೂರ್ತಿ ಆಗುತ್ತವೆ ಮತ್ತು ವಾಪಸ್ ಅವನು ತನ್ನ ಸಮಯಕ್ಕೆ ಬರುತ್ತಾನೆ. ಮತ್ತೊಮ್ಮೆ ಅವನು ಗೋಲಿ ತಿಂದು 1950ರ ಕಾಲಕ್ಕೆ ವಾಪಸ್ ಹೋಗ್ತಾನೆ. ಯಂಗ್ ಕಿಮ್ ಒಟ್ಟಿಗೆ ಸೇರಿ ಅವನು ಜಾಸ್ಮಿನ್ನ ತಲೆಯ ಸರ್ಜರಿ ಮಾಡ್ತಾನೆ. ಇನ್ನೇನು ಆಪರೇಷನ್ ಕಂಪ್ಲೀಟ್ ಆಗ್ತಿದೆ ಅನ್ನುವಾಗ ಮತ್ತೆ ಅವನಿಗೆ ಕೆಮ್ಮು ಶುರುವಾಗುತ್ತೆ. ಅಂದ್ರೆ ಅವನು ಹೋಗುವ ಸಮಯ ಆಗಿತ್ತು. ವಾಪಸ್ ಅವನು ತನ್ನ ಸಮಯಕ್ಕೆ ಬರ್ತಾನೆ. ಅವನು ಕಣ್ಣು ತೆರೆದಾಗ ಅವನ ಮಗಳು ಅವನ ಎದುರು ಇರ್ತಾಳೆ. ಅವಳು ಹೇಳುತ್ತಾಳೆ, ನೀವು 3 ದಿನಗಳಿಂದ ಪ್ರಜ್ಞೆ ಕಳೆದುಕೊಂಡಿದ್ರಿ. ಈಗ ಕಿಮ್ನಿಗೆ ಗೊತ್ತಿತ್ತು ಪಾಸ್ಟ್ನಲ್ಲಿ ಎಲ್ಲವೂ ಸರಿಯಾಗಿದೆ. ಹೀಗಾಗಿ ಅವನ ಮಗಳು ಅವನೊಟ್ಟಿಗೆ ಇದ್ದಾಳೆ. ಇದರ ನಂತರ ಅವನು ಪತ್ತೆ ಮಾಡ್ತಾನೆ ಜಾಸ್ಮಿನ್ ಎಲ್ಲಿದ್ದಾಳೆ ಎನ್ನುವುದು. ಅವಳನ್ನು ಹುಡುಕುತ್ತಾ ಜಾಸ್ಮಿನ್ ಈಗ ಹೊಸ ಇನ್ಸ್ಟ್ರಕ್ಟರ್ನ ಟ್ರೈನಿಂಗ್ ಮಾಡುವಲ್ಲಿಗೆ ತಲುಪ್ತಾನೆ. ಅವಳಿಗೆ ಕೂಡ ಅವನಂತೆ ವಯಸ್ಸು ಆಗಿತ್ತು. ಈಗ ಅವಳಿಗೆ ಚೆನ್ನಾಗಿ ನಡೆಯಲು ಸಾಧ್ಯವಿರಲಿಲ್ಲ. ಏಕೆಂದರೆ ಅವಳ ಆಕ್ಸಿಡೆಂಟ್ ಆದಾಗ ಆಕ್ಸಿಡೆಂಟ್ ನಂತರದಿಂದ ಅವಳ ಕಾಲು ಸರಿ ಆಗಿರಲೇ ಇಲ್ಲ. ಇಲ್ಲಿ ಕಿಮ್ ಅವಳನ್ನು ನೋಡ್ತಾನೆ, ಆದ್ರೆ ಅವಳ ಹತ್ತಿರ ಮಾತಾಡುವುದು ಕೂಡ ಇಲ್ಲ. ಮನದಲ್ಲಿ ಅವನಿಗೆ ಖುಷಿ ಕೂಡ ಆಗುತ್ತೆ, ಯಾಕೆಂದ್ರೆ ಜಾಸ್ಮಿನ್ ಇವತ್ತು ಜೀವಂತ ಇದ್ದಾಳೆ. ಅವನು ಕೊನೆಯ ಬಾರಿ ಯಂಗ್ ಕಿಮ್ನ ಭೇಟಿಯಾಗಲು ಹೋಗ್ತಾನೆ ಮತ್ತು ಹೇಳ್ತಾನೆ, ಇವತ್ತಿನಿಂದ 10 ವರ್ಷಗಳ ನಂತರ ನಿನಗೆ ಮೆಡಿಕಲ್ ಕಾನ್ಫರೆನ್ಸ್ ನಲ್ಲಿ ಒಬ್ಬಳು ಹುಡುಗಿ ಸಿಗ್ತಾಳೆ. ಅವಳ ಜೊತೆ ನಿನ್ನ ಮಾತಾಡು, ಅವಳು ನನ್ನ ಮಗಳ ತಾಯಿ. ಇದರ ನಂತರ ಓಲ್ಡ್ ಕಿಮ್ ಅಲ್ಲಿಂದ ಹೋಗಿ ಬಿಡುತ್ತಾನೆ. 10 ವರ್ಷಗಳ ಬಳಿಕ ತೋರಿಸಲಾಗುತ್ತೆ ಯಂಗ್ ಕಿಮ್ ಒಬ್ಬಳು ಹುಡುಗಿನ ಭೇಟಿಯಾಗ್ತಾನೆ. ಅವಳು ಅವನ ಕೆಲಸ ಮತ್ತು ಸ್ಪೀಚ್ ನಿಂದ ತುಂಬಾನೇ ಇಂಪ್ರೆಸ್ ಆಗಿರ್ತಾಳೆ. ಇವಳು ಅದೇ ಹುಡುಗಿ. ಇವಳ ಬಗ್ಗೆ ಓಲ್ಡ್ ಕಿಮ್ ಅವನಿಗೆ ಹೇಳಿದ್ದ. ಇವರಿಬ್ಬರು ಒಳ್ಳೆಯ ಸಮಯ ಕಳೆಯುತ್ತಾರೆ. ಇದರ ಬಳಿಕ ಹುಡುಗಿ ವಾಪಸ್ಸು ತನ್ನ ದೇಶಕ್ಕೆ ಹೋಗಿಬಿಡುತ್ತಾಳೆ. ಒಂದು ರಾತ್ರಿ ಯಂಗ್ ಕಿಮ್ ಮಲಗಿರುವಾಗ ಅವನಿಗೆ ಅದೇ ಹುಡುಗಿಯ ಕಾಲ್ ಬರುತ್ತೆ. ಅವಳು ಅವನಿಗೆ ಹೇಳುತ್ತಾಳೆ, ನಾನು ನಿನಗೆ ಇದರ ಬಗ್ಗೆ ಯಾವತ್ತೂ ಹೇಳಲೇ ಇಲ್ಲ. ಇದು ನನ್ನದೇ ಸ್ವಂತ ತೀರ್ಮಾನ ಆಗಿತ್ತು. ನಮಗಿಬ್ಬರಿಗೆ ಒಬ್ಬಳು ಮಗಳು ಆಗಿದ್ದಾಳೆ. ಇದರ ನಂತರ ಕಿಮ್ ಆ ಮಗುವಿನ ಜವಾಬ್ದಾರಿ ತನ್ನ ಹತ್ತಿರ ತಗೊಳ್ತಾನೆ. ನಿಧಾನವಾಗಿ ಸಮಯ ಕಳೆಯುತ್ತಾ ಹೋಗುತ್ತೆ. ಆ ಹುಡುಗಿ ದೊಡ್ಡವಳು ಆಗ್ತಾಳೆ. ಇವತ್ತು ಆ ಹುಡುಗಿ 20 ವರ್ಷದವಳು ಆಗಿದ್ದಾಳೆ. ಇದು ಅದೇ ಸಮಯ ಆಗಿತ್ತು. ಅಲ್ಲಿ ಓಲ್ಡ್ ಕಿಮ್ ಯಂಗ್ ಕಿಮ್ನ ಭೇಟಿಯಾಗಲು ಹೋಗ್ತಿದ್ದ. ಅವನು ತನ್ನ ಮಗಳೊಂದಿಗೆ ಬೀಚ್ನಲ್ಲಿ ಕುಳಿತಿದ್ದ. ಅವನ ಮಗಳು ಹೇಳುತ್ತಾಳೆ, ನಾನು ತುಂಬಾನೇ ಲಕ್ಕಿ, ನನಗೆ ನಿನ್ನಂತ ಡ್ಯಾಡ್ ಸಿಕ್ಕರು. ಇದರ ನಂತರ ಕಿಮ್ನ ಮೃತ್ಯುವಾಗುತ್ತೆ. ಅವನ ಫ್ಯುನರಲ್ಗೆ ಅವನ ಎಲ್ಲರಿಗಿಂತ ಒಳ್ಳೆ ಫ್ರೆಂಡ್ ಡೆನ್ ಕೂಡ ಬರುತ್ತಾನೆ. ಕಿಮ್ ಮತ್ತು ಡೆನ್ ಹಿಂದಿನ 30 ವರ್ಷಗಳಿಂದ ಮಾತಾಡಿರಲಿಲ್ಲ. ಕಿಮ್ನ ಮಗಳು ಡೆನ್ನ ಗುರ್ತು ಹಿಡಿತಾಳೆ. ಅವಳು ಅವನಿಗೆ ಡೈರಿ ಕೊಡ್ತಾಳೆ ಮತ್ತು ಹೇಳುತ್ತಾಳೆ, ಈ ಡೈರಿ ಡ್ಯಾಡ್ ನಿಮಗೆ ಕೊಡಲು ಹೇಳಿದರು. ಅವರಿಗೆ ಗೊತ್ತಿತ್ತು ನೀವು ಅವರ ಫ್ಯುನರಲ್ಗೆ ಬರ್ತೀರಿ ಅಂತ. ಡೆನ್ನ ಡೈರಿ ಓದಿದಾಗ ಪೂರ್ತಿಯಾಗಿ ದಂಗಾಗಿ ಬಿಡುತ್ತಾನೆ. ಏಕೆಂದರೆ ಕಿಮ್ ಆ ಡೈರಿಯಲ್ಲಿ ಟೈಮ್ ಟ್ರಾವೆಲ್ ಬಗ್ಗೆ ಎಲ್ಲವನ್ನೂ ಬರೆದಿದ್ದ. ಅವನು ಇದನ್ನು ಕೂಡ ಬರೆದಿದ್ದ, ಯಾಕೆ ಅವನು ಜಾಸ್ಮಿನ್ನಿಂದ ಶಾಶ್ವತವಾಗಿ ಬೇರೆಯಾದ. ಎಲ್ಲ ಸತ್ಯ ವಿಷಯ ತಿಳಿದ ಬಳಿಕ ಡೆನ್ ಜಾಸ್ಮಿನ್ ಹತ್ತಿರ ಹೋಗ್ತಾನೆ. ಅವನಿಗೆ ಕಿಮ್ನ ಸಾವಿನ ಸುದ್ದಿ ಹೇಳುತ್ತಾನೆ. ಅದರಿಂದ ಅವಳು ತುಂಬಾನೇ ದುಃಖಗೊಳ್ಳುತ್ತಾಳೆ. ಅಂದರೆ ಈಗ ಜಾಸ್ಮಿನ್ಗೂ ಸತ್ಯ ವಿಷಯ ತಿಳಿಯುತ್ತೆ. ಇದರ ನಂತರ ಡೆನ್ ಕುಳಿತಿರುವಾಗ ಅಂದಾಜು ಹಾಕ್ತಾನೆ ಕಿಮ್ ಎಷ್ಟು ಗೋಲಿ ತಿಂದಿರಬಹುದು. ಅವನು ಅರ್ಥ ಮಾಡಿಕೊಳ್ಳುತ್ತಾನೆ 1 ಗೋಲಿ ಈಗಲೂ ಬಾಕಿ ಇದೆ. ಅವನು ಕಿಮ್ನ ಮನೆಗೆ ಹೋಗ್ತಾನೆ. ಅವನಿಗೆ ಆ ಗೋಲಿ ಸಿಗುತ್ತೆ. ಅವನ ಗೋಲಿನ ತಿಂದು ಪಾಸ್ಟ್ ಅಂದ್ರೆ 30 ವರ್ಷ ಹಿಂದೆ ಹೋಗ್ತಾನೆ. ಅಲ್ಲಿ ಅವನು ನೋಡುತ್ತಾನೆ ಯಂಗ್ ಕಿಮ್ ಸಿಗರೆಟ್ ಸೇದುತ್ತಿದ್ದ. ಅವನು ಯಂಗ್ ಕಿಮ್ನ ಸಿಗರೆಟ್ ಎಳೆದು ಬಿಸಾಡ್ತಾನೆ. ಹಾಗೆ ಹೇಳ್ತಾನೆ, ನೀನು ನಿನ್ನ ಜೀವನ ಯಾಕೆ ಹಾಳು ಮಾಡ್ತಿದ್ದಿ, ಇದೆಲ್ಲ ನೀನು ಮಾಡಬಾರದು. ಯಂಗ್ ಕಿಮ್ಗೆ ಅವನ ಮಾತು ಅರ್ಥವಾಗಲ್ಲ. ಅವನು ಕೇಳ್ತಾನೆ, ನೀನು ಯಾರು? ಅವನು ಹೇಳುತ್ತಾನೆ, ನಾನು ಡೆನ್. ಕೊನೆ ಗೋಲಿ ಉಳಿದಿತ್ತು, ಅದರಿಂದ ನಾನು ನಿನ್ನ ಹತ್ತಿರ ಬಂದೆ. ಅಸಲಿಗಿದ್ದು ಯಂಗ್ ಕಿಮ್ ಓಲ್ಡ್ ಕಿಮ್ನ ಭೇಟಿಯಾದ ಸಂದರ್ಭ ಆಗಿತ್ತು. ಹೀಗಾಗಿ ಅವನಿಗೆ
ಟೈಮ್ ಟ್ರಾವೆಲ್ ಬಗ್ಗೆ, ಆ ಟ್ಯಾಬ್ಲೆಟ್ಗಳ ಬಗ್ಗೆ ಗೊತ್ತಿರುತ್ತೆ. ಡೆನ್ ಯಂಗ್ ಕಿಮ್ಗೆ ಹೇಳುತ್ತಾನೆ, ನಾವು 30 ವರ್ಷಗಳವರೆಗೆ ಮಾತನಾಡಲೇ ಇಲ್ಲ. ನಾನು ನಿನ್ನ ಮತ್ತೆ ಭೇಟಿಯಾದಾಗ ನಿನ್ನ ಮೃತ್ಯುವಾಗಿತ್ತು. ಡೆನ್ ಅವನ ಜೊತೆ ತುಂಬಾನೇ ಮಾತಾಡ್ತಾನೆ, ಆದ್ರೆ ಅವನಿಗೆ ಇದನ್ನು ಹೇಳಲು ಮರೆತು ಬಿಡ್ತಾನೆ. ಅದು ಏನೆಂದರೆ ಯಂಗ್ ಕಿಮ್ನಿಗೆ ಲಂಗ್ ಕ್ಯಾನ್ಸರ್ ಆದ ಕಾರಣ ಈಗ ಅವನ ಸಮಯ ಮುಗಿಯುತ್ತೆ ಮತ್ತು ಅವನು ತನ್ನ ಸಮಯಕ್ಕೆ ಬರ್ತಾನೆ. ಅವನಿಗೆ ತಾನು ಯಂಗ್ ಕಿಮ್ನಿಗೆ ಅವನ ಲಂಗ್ ಕ್ಯಾನ್ಸರ್ ಬಗ್ಗೆ ಏನು ಹೇಳದೇ ಇರುವುದಕ್ಕೆ ತುಂಬಾನೇ ಬೇಸರವಾಗುತ್ತೆ, ದುಃಖವಾಗುತ್ತೆ. ಅವನ ಮನೆಗೆ ಹೋಗಿ ತುಂಬಾನೇ ಕೂಗ್ತಾನೆ. ಕಿಮ್ನ ಯಾವುದೇ ಸುಳಿವು ಕೂಡ ಇರುವುದಿಲ್ಲ. ಅತ್ತ ಮತ್ತೊಂದು ಕಡೆ ತೋರಿಸಲಾಗುತ್ತೆ, ಜಾಸ್ಮಿನ್ನ ಭೇಟಿಯಾಗಲು ಕಿಮ್ ತಲುಪಿದ್ದ. ಅಂದರೆ ಕಿಮ್ ಸಿಗರೆಟ್ ಸೇದುವುದು ಬಿಟ್ಟಿದ್ದ. ಅವನಿಗೆ ಅರಿವಾಗಿತ್ತು, ಡೆನ್ ಅವನ ಸಿಗರೆಟ್ ಎಳೆದು ಬಿಸಾಡಲು ಕಾರಣ ಅದೇ ಆಗಿತ್ತು. ಅದರಿಂದ ಅವನು ಸಾಯುವವನಿದ್ದ. ಪ್ರೆಸೆಂಟ್ ಟೈಮ್ನಲ್ಲಿ ತೋರಿಸಲಾಗುತ್ತೆ, ಜಾಸ್ಮಿನ್ ಮತ್ತು ಕಿಮ್ ಇಬ್ಬರು ಎದುರು ಬದುರು ಇರ್ತಾರೆ. ಕಿಮ್ ಜಾಸ್ಮಿನ್ಗೆ ಹೇಳುತ್ತಾನೆ, ಎಷ್ಟು ವರ್ಷದಿಂದ ನಾವು ಒಬ್ಬರಿಂದ ಮತ್ತೊಬ್ಬರು ದೂರ ಇದ್ದೇವೆ. ಬಳಿಕ ಇಬ್ಬರು ಒಬ್ಬರು ಮತ್ತೊಬ್ಬರನ್ನು ಅಪ್ಪಿಕೊಳ್ಳುತ್ತಾರೆ. ಕೊನೆಗೂ ಅವರು ಒಂದಾಗಿದ್ದರು. ಇಲ್ಲಿಗೆ ಈ ಸಿನಿಮಾದ ಕತೆ ಮುಗಿಯುತ್ತೆ. ಕತೆ ಹೇಗಿತ್ತು ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಮತ್ತು ಕತೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.